ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಲೂ ಪಾಲಕ್ ಪರೋಟ ಮಾಡ್ತಿದ್ದೇನೆ. ಅದಕ್ಕೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ತಗೊಳ್ತಿದ್ದೇನೆ. ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಮತ್ತು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ, 1.5 ಕಪ್ಪಿನಷ್ಟು. ಈಗ ನಾನು ಅದಕ್ಕೆ ಸ್ವಲ್ಪ 1-2 ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಅಜ್ವೈನ್, ಓಂಕಾಳು ಅಂತ ಹೇಳ್ತೇವೆ ಅದು, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೇನೆ. ಈಗ ಪಾಲಕ್ ಸೊಪ್ಪನ್ನು ಸಣ್ಣ ಕಟ್ ಮಾಡಿದ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ನಾನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಫಸ್ಟ್ ನೀರು ಹಾಕಲ್ಲ, ಡ್ರೈ ಆಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಪಾಲಕಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ, ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಈಗ ನೋಡಿಬಿಟ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಸೊಪ್ಪು ನೀರು ಬಿಡುತ್ತೆ, ಅದಕ್ಕೋಸ್ಕರ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೆಸಿಪಿ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ ಎಲ್ಲ ಮಾಡಿಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ. ಇದಕ್ಕೆ ಒಂದು ಬಟ್ಟಲು ಮುಚ್ಚಿಡ್ತೇನೆ ನಾನು. ಇದು ಓಪನ್ ಇಡಬಾರ್ದು, ಡ್ರೈ ಆಗುತ್ತೆ. ಈಗ ನಾನು ಬೇಯಿಸಿದಂಥ ಆಲೂಗಡ್ಡೆಯನ್ನು ತಗೊಳ್ತಾ ಇದ್ದೇನೆ. ಇದನ್ನು ಸಹ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈಗ ನಾವು ನೋಡಿ, ನಾನೀಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಒಂದು ಸಹ ಗಂಟಿರಬಾರ್ದು. ಗಂಟಿದ್ರೆ ಮತ್ತೆ ನಾವು ಇದು ಮಾಡುವಾಗ, ಪರೋಟ ಇದು ಮಾಡುವಾಗ ಕಷ್ಟ ಆಗುತ್ತೆ. ಸ್ವಲ್ಪ ಆನಿಯನ್ ತಗೊಂಡಿದ್ದೇನೆ, ಸಣ್ಣಗೆ ಕಟ್ ಮಾಡಿದ್ದು ಆನಿಯನ್ ತಗೊಳ್ಬೇಕು ಇಲ್ಲಿ ಸಹ. ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಸ್ವಲ್ಪ ಅರಿಶಿನ ತಗೊಂಡಿದ್ದೇನೆ. ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಮತ್ತು ಕ್ರಷ್ ಮಾಡಿದಂತಹ ಶುಂಠಿ ತಗೊಂಡಿದ್ದೇನೆ. ಸ್ವಲ್ಪ ಸೋಂಪುಕಾಳು ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಇದಕ್ಕೆ ಉಪ್ಪೆಲ್ಲ ತೆಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಇದು ಮಿಕ್ಸ್ ಆಗಿದೆ. ಈಗ ನಾನು ಲಟ್ಟಣಿಗೆಲ್ಲ ತಗೊಳ್ತಿದ್ದೇನೆ. ಈಗ ನೋಡಿ, ಮಾಡಿಟ್ಟಂಥ ಹಿಟ್ಟಲ್ಲಿ ಸ್ವಲ್ಪ ತಗೊಳ್ತಿದ್ದೇನೆ ನಾನಿಲ್ಲಿ. ಈಗ ಇದನ್ನು ಉಂಡೆ ಮಾಡಬೇಕು ಚೆನ್ನಾಗಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಇದನ್ನು ಮುಳುಗಿಸ್ತೇನೆ, ಅದು ಬಿಡ್ತೇನೆ ಇದಕ್ಕೆ. ಈಗ ಇದನ್ನು ಲಟ್ಟಿಸಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ದಪ್ಪ ಆದರೆ ಸಹ ಪರವಾಗಿಲ್ಲ, ಮಾಡಬೇಕು. ತುಂಬ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ಸ್ಟಫ್ ಏನು ಮಾಡಿರ್ತೇವೆ ಆಲೂಗಡ್ಡೆ, ಅದು ಹೊರಗೆ ಬರುತ್ತೆ ತುಂಬ ತೆಳ್ಳಗೆ ಮಾಡಿದರೆ. ಸ್ವಲ್ಪ ದಪ್ಪಾಗಿ ಲಟ್ಟಿಸಬೇಕು. ಈಗ ನಾನಿಲ್ಲಿ ಆಲೂಗಡ್ಡೆಯನ್ನು ಸಹ ತಗೊಳ್ತಾ ಇದ್ದೇನೆ ಸ್ವಲ್ಪ. ನೋಡಿ, ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕ್ತಿದ್ದೇನೆ. ಈ ತುಪ್ಪ ಹಾಕೋದ್ರಿಂದ ನಾವು ಆಲೂಗಡ್ಡೆ ಏನು ಸ್ಟಫ್ ಮಾಡಿರ್ತೇವಲ್ಲ, ಅದೆಲ್ಲ ಕಡೆ ಸಹ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ. ಈಗ ನೋಡಿ, ಇದನ್ನು ಆಲೂಗಡ್ಡೆಯನ್ನು ಇಟ್ಟು ಈ ರೀತಿಯಾಗಿ ಈಗ ಇದನ್ನು ಮಡಚಬೇಕು ಸೈಡಲ್ಲೆಲ್ಲ ಈ ರೀತಿಯಾಗಿ. ನೋಡಿ, ಈ ರೀತಿಯಾಗಿ ಮಡಚಬೇಕು. ಈಗ ಇದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು, ಗೋಧಿ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಲಟ್ಟಿಸಬೇಕು. ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸಿಗೆ, ಲಂಚಿಗೆಲ್ಲ ಮಾಡ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಕೆಲವು ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ, ಪಾಲಕ್ ಸೊಪ್ಪೆಲ್ಲ. ಈ ರೀತಿ ಮಾಡಿಕೊಟ್ರೆ ತಿಂತಾರೆ ಆಲೂಗಡ್ಡೆ ಎಲ್ಲ. ಈಗ ಇದಾಗಿದೆ ನೋಡಿ. ಈಗ ಇದಕ್ಕೆ ನಾನೊಂದು ಕಾವಲಿ ಬಿಸಿಗೆ ಇಟ್ಟಿದ್ದೇನೆ, ಇದಕ್ಕೆ ಹಾಕ್ತಿದ್ದೇನೆ. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಉಲ್ಟಾಕಬೇಕು ನಾವು. ಎರಡು ಸೈಡ್ ಸಹ ಈ ರೀತಿಯಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ತೇನೆ. ಇದು ತುಪ್ಪ ಹಾಕಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಏನು ಬೇಕಂತಿಲ್ಲ, ಪಲ್ಯ ಆಗಲಿ ಚಟ್ನಿ ಆಗಲಿ ಏನು ಬೇಕಂತಿಲ್ಲ. ಇದಕ್ಕೆ ತುಪ್ಪ ಜೊತೆಗೆ ತಿನ್ಬೋದು. ಈಗ ಎರಡು ಸೈಡು ಸಹ ಆಗಿದೆ. ಇದನ್ನು ನಾನೀಗ ತೆಗಿತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು.